10th ಸ್ಟ್ಯಾಂಡರ್ಡ್ ಸೋಷಿಯಲ್ ಜಿಯೋಗ್ರಫಿ ಚಾಪ್ಟರ್ 3 ಇಂಡಿಯನ್ ಕ್ಲೈಮೇಟ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಡಿಯನ್ ಫಿಸಿಯೋಗ್ರಫಿ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಯಾವ್ಯಾವ ಥರ ಲ್ಯಾಂಡ್ ಫಾರ್ಮ್ಸ್ ಇದೆ, ಹಿಮಾಲಯಸ್ ಯಾವ ಥರ ಇದೆ, ಕೋಸ್ಟ್ ಲೈನ್ ಯಾವ ಥರ ಇದೆ, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ತಿಳ್ಕೊಂಡಿದ್ವಿ. ಈ ಒಂದು ಚಾಪ್ಟರಲ್ಲಿ ನಾವು ಇಂಡಿಯಾದಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅದ್ರ ಬಗ್ಗೆ ಕೂಡ ಸ್ಟಡಿ ಮಾಡೋಣ. ಸೊ ವಾಟ್ ಆಲ್ ವಿಲ್ ವಿ ಲರ್ನ್ ಇನ್ ದಿಸ್ ಚಾಪ್ಟರ್? ಏನೇನು ಕಲಿತೀವಿ? ಕ್ಲೈಮ್ಯಾಟಿಕ್ ಟೈಪ್ಸ್ ಆಫ್ ಇಂಡಿಯಾ ಆ್ಯಂಡ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್. ಇಂಡಿಯಾದಲ್ಲಿ ಯಾವ್ಯಾವ ಥರ ಸೀಸನ್ಸ್ ಇದೆ ಅಥವಾ ಯಾವ್ಯಾವ ಥರ ಕ್ಲೈಮೇಟ್ ಟೈಪ್ ಇದೆ ಅದ್ರ ಬಗ್ಗೆ ನೋಡ್ತೀವಿ. ಮತ್ತು ಯಾವ್ಯಾವ ಫ್ಯಾಕ್ಟರ್ಸ್ ಅದನ್ನು ಅಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ. ಮತ್ತು ಕ್ಲೈಮ್ಯಾಟಿಕ್ ಸೀಸನ್ಸ್ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವ್ಯಾವ ಸೀಸನ್ಸ್ ಇದೆ ಮತ್ತು ಆ ಸೀಸನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ವಿಂಟರಲ್ಲಿ ಯಾವ ಥರ ಇರುತ್ತೆ, ಸಮ್ಮರಲ್ಲಿ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಮಳೆ ಯಾವ ರೀತಿ ಆಗುತ್ತೆ, ಯಾವ ಒಂದು ರೀಜನ್ನಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಥವಾ ಯಾವ ಸೀಸನಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಇದ್ರ ಬಗ್ಗೆ ಕೂಡ ನೋಡೋಣ. ಕ್ಲೈಮೇಟ್ ಟೈಪ್. ಇಂಡಿಯಾ ಹ್ಯಾಸ್ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್. ನೋಡಿರಿ, ಒಂದೊಂದು ದೇಶದಲ್ಲಿ ಒಂದೊಂದು ಟೈಪ್ ಆಫ್ ಕ್ಲೈಮೇಟ್ ಇರುತ್ತೆ. ಅದೇ ರೀತಿ ಇಂಡಿಯಾದಲ್ಲಿ ಅಥವಾ ಇಂಡಿಯನ್ ರೀಜನಲ್ಲಿ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಇದೆ ಅಂತ ಹೇಳ್ತೀವಿ. ಏನಿದು ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಹೇಳಿದ್ರೆ, ನೋಡಿರಿ, ಟ್ರಾಪಿಕಲ್ ಅಂದರೆ ಏನು? ಎರಡು ವರ್ಡ್ ಇದೆ, ಟ್ರಾಪಿಕಲ್ ಮತ್ತು ಮಾನ್ಸೂನ್. ಟ್ರಾಪಿಕಲ್ ಹೇಳ್ತೀನಿ. ನಿಮಗೆ ಭೂಮಿ ಆಲ್ರೆಡಿ ನೀವು ನೋಡಿದ್ದೀರ, ಗ್ಲೋಬ್ ಅದೆಲ್ಲ ನಿಮಗೆ ಗೊತ್ತು. ಈಕ್ವೇಟರ್ ಇಲ್ಲಿ ಸೈಡು ಪಾಸ್ ಆಗುತ್ತೆ ಅಂತ. ಈಕ್ವೇಟರ್ಗಿಂತ ಮೇಲೆ ಇರೋವಂಥ ಜಾಗ ಅಂದರೆ ಕಂಪ್ಲೀಟ್ ನಾರ್ತ್ ಪೋಲ್ವರೆಗೂ ಅಲ್ಲ, ಫುಲ್ ಇಲ್ಲಿವರೆಗೂ ಅಲ್ಲ, ಇಲ್ಲಿ ಈ ಜಾಗದವರೆಗೂ ಕೂಡ ಏನು ಪಾಸ್ ಆಗುತ್ತೆ, ಇದನ್ನು ಒಂದು ಟ್ರಾಪಿಕಲ್ ರೀಜನ್ ಅಂತ ಕರೀತಾರೆ. ಈಕ್ವೇಟರ್ ಮೇಲೆ ಇರೋವಂಥ ಒಂದು ಸ್ವಲ್ಪ ಜಾಗ, ಒಂದು 1/3 ಅಂತ ಅಂದ್ಕೊಳ್ಳಿ ಅಥವಾ ಹಾಫ್ ಅಂದ್ಕೊಳ್ಳಿ, ಆ ಟೈಪ್. ಅಲ್ಲಿ ಇಂಡಿಯಾ ಸಿಚುವೇಟ್ ಆಗಿರೋದ್ರಿಂದ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಆ್ಯಡ್ ಮಾಡ್ತಾರೆ. ಮತ್ತು ಮಾನ್ಸೂನ್ ಅನ್ನೋ ವರ್ಡ್ ಏನಕ್ಕೆ ಆ್ಯಡ್ ಮಾಡಿದ್ದಾರೆ ನೋಡಿರಿ, ಮಾನ್ಸೂನ್ ವಿಂಡ್ಸ್ ಅಂತ ಒಂದು ವರ್ಷದಲ್ಲಿ ಒಂದು 2-3 ಮಂತ್ಸ್ ಈ ಕಡೆಯಿಂದ ಗಾಳಿ ಬರುತ್ತೆ, ಸೌತ್ ವೆಸ್ಟ್ ಕಡೆಯಿಂದ. ಈ ಸೈಡಿಂದ ಬರೋದ್ರಿಂದ, ಈ ವಿಂಡ್ಸ್ ಬರೋದ್ರಿಂದನೇ ಇಂಡಿಯಾದಲ್ಲಿ ಮಳೆಗಳಾಗೋದು. ಇಂಡಿಯಾದಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೇ ಮಾಡೋವಂಥದ್ದು. ಇಂಡಿಯಾ ಕ್ಲೈಮೇಟ್ ಈ ರೀತಿ ಇರೋದಕ್ಕೆ ಈ ವಿಂಡ್ಸ್ ಕೂಡ ಒಂದು ಕಾರಣ. ಅದರಿಂದ ಇದನ್ನು ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಕರಿತೀವಿ. ದಿಸ್ ಈಸ್ ಬಿಕಾಸ್ ಎ ಗ್ರೇಟರ್ ಪಾರ್ಟ್ ಆಫ್ ಇಂಡಿಯಾ ಲೈಸ್ ಇನ್ ದಿ ಟ್ರಾಪಿಕಲ್ ಝೋನ್. ಆಲ್ರೆಡಿ ಹೇಳಿದಾಗೆ ಟ್ರಾಪಿಕಲ್ ಝೋನಲ್ಲಿದೆ ಇಂಡಿಯಾ. ಆ್ಯಂಡ್ ಇಟ್ಸ್ ಕ್ಲೈಮೇಟ್ ಈಸ್ ಗ್ರೇಟರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಮಾನ್ಸೂನ್ ವಿಂಡ್ಸ್. ಅಂದರೆ ಮಾನ್ಸೂನ್ ವಿಂಡ್ ಬರೋದ್ರಿಂದ ಇಂಡಿಯಾ ಕ್ಲೈಮೇಟು ತುಂಬ ಇನ್ಫ್ಲುಯೆನ್ಸ್ ಆಗಿದೆ. ದಿ ಮೈನ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದಿ ಕ್ಲೈಮೇಟ್ ಆಫ್ ಇಂಡಿಯಾ ಆರ್ ಲೊಕೇಶನ್. ಇಂಡಿಯಾದಲ್ಲಿ ಏನಕ್ಕೆ ಈ ಥರ ಕ್ಲೈಮೇಟ್ ಇದೆ ಅಥವಾ ಕ್ಲೈಮೇಟ್ ಏನಕ್ಕೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ, ಒಂದು ಲೊಕೇಶನ್, ಇಂಡಿಯಾ ಎಲ್ಲಿದೆ ಅನ್ನೋದು. ಇನ್ನೊಂದು ವಾಟರ್ ಬಾಡೀಸ್. ಅಂದರೆ ನೋಡಿ, ಇಂಡಿಯಾದಲ್ಲಿ ಹತ್ರ ಮಳೆ ಆಗೋಕ್ಕೆ ಕಾರಣ ಏನು? ಈ ಸೈಡಿಂದ ತುಂಬ ನೀರಿದೆ. ಇಲ್ಲಿ ಗಾಳಿ ಬೀಸ್ತಾ ಇದನ್ನೆಲ್ಲ ಒಂಚೂರು ಎವಾಪ್ರೇಟ್ ಆಗಿರೋಂಥದ್ದು ಅಥವಾ ಹ್ಯೂಮಿಡಿಟಿ ಇರೋಂಥ ಗಾಳಿ ತೊಗೊಂಡು ಬಂದು ಇಲ್ಲಿ ಮಳೆ ಬೀಳಿಸುತ್ತೆ. ಅಂದರೆ ವಾಟರ್ ಬಾಡೀಸ್ ಕೂಡ ಒಂದು ಕಾರಣ. ನೆಕ್ಸ್ಟ್ ಬಂದು ರಿಲೀಫ್ ಫೀಚರ್ಸ್. ಬೆಟ್ಟಗಳಿರ್ಬೋದು. ಈಗ ಇಲ್ಲಿಂದ ಬರೋವಂಥ ಮಾನ್ಸೂನ್ ವಿಂಡ್ಸ್ ಏನಿದೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಮಳೆ ಬೀಳಲ್ಲ, ಹಾಗೆ ಫುಲ್ಲು ಮೂವ್ ಹಾಕ್ಕೊಂಡು ಹೋಗ್ಬಿಡುತ್ತೆ. ಅದೊಂದು ಬೆಟ್ಟಗಳು, ಜೊತೆಗೆ ಮಾನ್ಸೂನ್ ವಿಂಡ್ಸ್, ಇವೆಲ್ಲ ಕೂಡ ಫ್ಯಾಕ್ಟರ್ಸ್. ಸೊ ದಿ ಕ್ಲೈಮೇಟ್ ಆಫ್ ಇಂಡಿಯಾ ವೇರೀಸ್ ಫ್ರಮ್ ಒನ್ ರೀಜನ್ ಟು ಅನದರ್ ಆ್ಯಂಡ್ ಫ್ರಮ್ ಸೀಸನ್ ಟು ಸೀಸನ್. ಇದೆಲ್ಲದರಿಂದ ಏನಾಯಿತು, ಇಷ್ಟೊಂದು ಫ್ಯಾಕ್ಟರ್ಸ್ ಎಲ್ಲ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಇಂಡಿಯಾದಲ್ಲಿ ಕ್ಲೈಮೇಟ್ ಒಂದೇ ಥರ ಇರಲ್ಲ. ಈಗ ನೀವು ಜಮ್ಮು ಕಾಶ್ಮೀರ ಕಡೆ ತೊಗೊಂಡ್ರಿ ಅಂದರೆ ಅಲ್ಲೇ ಒಂದು ರೀತಿ ಕ್ಲೈಮೇಟ್ ಇರುತ್ತೆ. ಕರ್ನಾಟಕ, ತಮಿಳ್ನಾಡು ಈ ಥರ ಸೌತ್ ಇಂಡಿಯಾ ತೊಗೊಂಡ್ರೆ ಅಂದರೆ ಇಲ್ಲೇ ಒಂದು ರೀತಿ ಕ್ಲೈಮೇಟ್. ರಾಜಸ್ಥಾನ್ ಕಡೆ ಏನಾದರೂ ಹೋದ್ವಿ ಅಂದರೆ ಡೆಸರ್ಟ್ ರೀಜನಲ್ಲಿ ಅಲ್ಲೇ ಒಂದು ರೀತಿ ಕ್ಲೈಮೇಟ್ ಇರುತ್ತೆ. ಇದು ಪ್ಲೇಸ್ ಟು ಪ್ಲೇಸ್, ರೀಜನ್ ಟು ರೀಜನ್ ತುಂಬ ವೇರಿಯೇಷನ್ಸ್ ಇದೆ. ಜೊತೆಗೆ ಸೀಸನ್ ಟು ಸೀಸನ್ ಕೂಡ ವೇರಿಯೇಷನ್ ಇದೆ. ಅಂದರೆ ಇಲ್ಲಿ ಜನವರಿ, ಫೆಬ್ರವರಿ ಈ ಟೈಮಲ್ಲಿ ತುಂಬ ಚಳಿ ಆಗುತ್ತೆ. ಮೇ, ಜೂನ್ ಈ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ. ಈ ಥರ ಒಂದೊಂದು ಸೀಸನ್ಗೂ ಮತ್ತು ಒಂದೊಂದು ರೀಜನ್ಗೂ ಕೂಡ ತುಂಬ ಚೇಂಜಸ್ಸು ಇದೆ ಇಂಡಿಯಾ ಕ್ಲೈಮೇಟಲ್ಲಿ. ಕ್ಲೈಮ್ಯಾಟಿಕ್ ಸೀಸನ್ಸ್. ದಿ ಕ್ಲೈಮೇಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದಿ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಸೀಸನ್ಸ್. ನೋಡಿರಿ, ಇಂಡಿಯಾದಲ್ಲಿ ಏನು ಕ್ಲೈಮೇಟ್ ಇದೆ ಇದನ್ನು 4 ಭಾಗ ಆಗಿ ಡಿವೈಡ್ ಮಾಡ್ತೀವಿ ಅಥವಾ 4 ಸೀಸನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಬಂದು ವಿಂಟರ್ ಸೀಸನ್, ಡಿಸೆಂಬರ್ ಟು ಫೆಬ್ರವರಿ ಇದೆ. ಇನ್ನೊಂದು ಸಮ್ಮರ್ ಸೀಸನ್, ಮಾರ್ಚ್ ಟು ಮೇ. ಇನ್ನೊಂದು ರೈನಿ ಸೀಸನ್, ಜೂನ್ ಟು ಮಿಡ್ ಸೆಪ್ಟೆಂಬರ್. ಇನ್ನೊಂದು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್, ಮಿಡ್ ಸೆಪ್ಟೆಂಬರ್ ಟು ನವಂಬರ್. ಈ ಸೀಸನ್ಸ್ ಏನಕ್ಕಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಒಂಚೂರು ಐಡಿಯಾ ಇದೆ ಅಂತ ಗೊತ್ತು. ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ 5th 6th ಇದ್ದಾಗ ಕೂಡ ನೀವು ಇದೆಲ್ಲ ಕಲ್ತಿದ್ದೀರ. ಅದ್ರ ರಿಲೇಟೆಡಾಗಿ ನಾನೊಂದು ಸಿಮ್ಯುಲೇಷನ್ ತೋರಿಸ್ತೀನಿ ನಿಮಗೆ. ನೋಡಿ, ಇದೊಂದು ಭೂಮಿದು ಸಿಮ್ಯುಲೇಷನ್ ಅಂದ್ಕೊಳ್ಳಿ. ನೋಡಿ, ಸನ್ ಸುತ್ತ ಭೂಮಿ ಈ ಥರ ಸುತ್ತುತ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಅಂದರೆ ನೋಡಿ ಏಪ್ರಿಲ್, ಮೇ ಈ ಟೈಮಲ್ಲಿ ಭೂಮಿ ಸೂರ್ಯನಿಗೆ ತುಂಬ ಹತ್ತಿರ ಇರುತ್ತೆ. ಇದರಿಂದ ಬಿಸಿಲು ಅಥವಾ ತುಂಬ ಹೀಟ್ ಜಾಸ್ತಿ ಇರೋವಂಥದ್ದು.
ಅದೇ ನಾವು ಏನಾದರೂ ನವಂಬರ್ ಮತ್ತು ಡಿಸೆಂಬರ್ ಜನವರಿ ಈ ಟೈಮಿಗೆ ಬಂದ್ವಿ ಅಂದರೆ ಸನ್ನಿಂದ ಭೂಮಿ ತುಂಬ ದೂರ ಇದೆ. ಇದರಿಂದ ಇಲ್ಲಿ ತುಂಬ ಸನ್ ಭೂಮಿಗೆ ತುಂಬ ಹತ್ತಿರ ಇರೋದ್ರಿಂದ ಈ ಟೈಮಲ್ಲಿ ಇಲ್ಲಿ ತುಂಬ ಚಳಿ ಇರುತ್ತೆ ಅಂತ. ಓಕೆ, ಇದು ಆಲ್ರೆಡಿ ನಿಮಗೆ ಗೊತ್ತು, ಇದು ಕರೆಕ್ಟ್ ಕೂಡ ಹೌದು. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸಿಮ್ಯುಲೇಷನಲ್ಲಿ ಅಬ್ಸರ್ವ್ ಮಾಡ್ಬೋದು, ರಿಯಲಿಸ್ಟಿಕ್ ಸಿಮ್ಯುಲೇಷನಲ್ಲಿ ಡಿಸ್ಟೆನ್ಸಸ್ ಏನು ಅಂತ ತುಂಬ ಏನು ಜಾಸ್ತಿ ಆಗಲ್ಲ, ಸ್ವಲ್ಪ ಡಿಸ್ಟೆನ್ಸಸ್ಸು ಜಾಸ್ತಿ ಆಗುತ್ತೆ. ಇದಲ್ಲದೆ ಬೇರೆ ರೀಸನ್ ಕೂಡ ಇದೆ. ಅಂದರೆ ಏನು, ಅರ್ತ್ ರಿವಲ್ಯೂಷನ್ ಅಲ್ಲದೆ ಬೇರೆ ರೀಸನ್ ಕೂಡ ಇದೆ, ಅದನ್ನು ಕೂಡ ನಾವು ನೋಡೋಣ. ದಿ ವಿಂಟರ್ ಸೀಸನ್. ಡ್ಯೂರಿಂಗ್ ದಿಸ್ ಸೀಸನ್ ದ ರೇಸ್ ಆಫ್ ಸನ್ ಫಾಲ್ ವರ್ಟಿಕಲಿ ಓವರ್ ಸದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಇಂಡಿಯಾ ಗೆಟ್ಸ್ ಆಬ್ಲಿಕ್ ರೇಸ್ ಆಫ್ ಸನ್. ನಾನು ಆಲ್ರೆಡಿ ಹೇಳಿದೆ, ಬರೀ ಅರ್ತ್ ರೆವಲ್ಯೂಷನ್ ಮಾತ್ರ ಫ್ಯಾಕ್ಟರ್ ಅಲ್ಲ, ಇನ್ನೂ ಒಂದು ಅರ್ತ್ ಟಿಲ್ಟ್ ಆಗಿರೋದು ಕೂಡ ಒಂದು ಫ್ಯಾಕ್ಟರ್ ಅಂತ. ಅದ್ರ ಬಗ್ಗೆ ಕೂಡ ನಾನೊಂದು ಸಿಮ್ಯುಲೇಷನಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಮಗೆ ಆಲ್ರೆಡಿ ಗೊತ್ತು ಅರ್ತ್ ಸ್ಟ್ರೈಟ್ ಆಗಿರಲ್ಲ, ಅರ್ತ್ ಒಂದು ಸ್ವಲ್ಪ ಟಿಲ್ಟ್ ಆಗಿರುತ್ತೆ ಅಂತ. ನೀವು ಯಾವುದಾದ್ರೂ ಗ್ಲೋಬ್ ಕೂಡ ನೋಡ್ಬೋದು, ಗ್ಲೋಬಲ್ಲೂ ಕೂಡ ಭೂಮಿ ಸ್ಟ್ರೈಟಾಗಿ ಇಟ್ಟಿರಲ್ಲ, ಅವರು ಒಂದು ಸ್ವಲ್ಪ ಸೊಟ್ಟ ಇಟ್ಟಿರ್ತಾರೆ. ಅದು ಬೇಕು ಅಂತ ಇಟ್ಟಿರೋದು, ಯಾಕಂದರೆ ರಿಯಲ್ ಆಗಿ ಅರ್ತ್ ಇರೋದು ಕೂಡ ಅದೇ ರೀತಿಯೇ. ಅರ್ತ್ ರೊಟೇಷನ್ ಮಾಮೂಲಿ ಇದೇ ಥರನೇ ಆಗ್ತಾ ಇರುತ್ತೆ ಸ್ಟ್ರೈಟಾಗೇ, ಆದರೆ ಅರ್ತ್ ಪೊಸಿಷನ್ನೇ ಎಂಟೈರ್ಲಿ ಬಂದು ಒಂದು ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಇನ್ನೊಂದು ಫ್ಯಾಕ್ಟರ್ ಇದೆ ಡಿಸ್ಟೆನ್ಸ್ಗಿಂತ ಅಂತ, ಅದು ಕೂಡ ಇದು ಕೂಡ ಅದರಲ್ಲಿ ಒಂದು. ನೋಡಿ, ಈ ಡಿಸೆಂಬರ್ ರೀಜನ್ ಒಂದು ಟೈಮ್ ಪೀರಿಯಡಲ್ಲಿ ಏನಾಗುತ್ತೆ, ಭೂಮಿ ಈ ಥರ ಸ್ಲ್ಯಾಂಟ್ ಇರೋದ್ರಿಂದ ಈ ಸೈಡಿಂದ ಬಿಸಿಲು ಬೀಳ್ತಾ ಇದೆ ಅಂದ್ಕೊಳ್ಳಿ. ಸದರ್ನ್ ಹೆಮಿಸ್ಫಿಯರಲ್ಲಿ ಅಂದರೆ ಈಕ್ವೇಟರ್ಗಿಂತ ಕೆಳಗಡೆ ಜಾಗ ಏನಿದೆ, ಇದ್ರ ಮೇಲೆ ಒಂದು ಸನ್ ರೇಸ್ ಬಂದು ಡೈರೆಕ್ಟಾಗಿ ವರ್ಟಿಕಲ್ ಆಗಿ ಬೀಳುತ್ತೆ. ಓಕೆ, ಸ್ಟ್ರೈಟಾಗಿ ಬೀಳುತ್ತೆ. ಅದೇ ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಅರ್ತ್ ರೇಸ್ ಸ್ಲ್ಯಾಂಟಾಗಿ ಬೀಳುತ್ತೆ, ಯಾಕಂದರೆ ಭೂಮಿ ಟಿಲ್ಟ್ ಆಗಿರೋದ್ರಿಂದ. ಈ ಒಂದು ಸಿಮ್ಯುಲೇಷನಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಅದು ಈ ಕಾರಣದಿಂದ ಏನಾಯಿತು, ಟೆಂಪ್ರೇಚರ್ ಆ್ಯಂಡ್ ಹ್ಯುಮಿಡಿಟಿ ಆರ್ ಲೋ ಆ್ಯಂಡ್ ದಿ ಸ್ಕೈ ಈಸ್ ಕ್ಲಿಯರ್. ಈ ಥರ ಸ್ಲ್ಯಾಂಟಾಗಿ ಬೀಳೋದ್ರಿಂದ ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಅಥವಾ ಇಂಡಿಯಾ ಇರೋವಂಥ ರೀಜನಲ್ಲಿ ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತೆ, ಜೊತೆಗೆ ಹ್ಯುಮಿಡಿಟಿ ಕೂಡ ಕಮ್ಮಿ ಇರುತ್ತೆ. ಹ್ಯುಮಿಡಿಟಿ ಅಂದರೆ ನೀರಲ್ಲಿ ಗಾಳಿಯಲ್ಲಿರೋವಂಥ ನೀರಿನ ಅಂಶ, ತೇವಾಂಶ ಅಂತಾರಲ್ಲ ಅದು, ಇವೆರಡು ಕಮ್ಮಿ ಇರುತ್ತೆ. ಸ್ಕೈ ಕೂಡ ತುಂಬ ಕ್ಲಿಯರ್ ಆಗಿರುತ್ತೆ, ಮೋಡಗಳೆಲ್ಲ ಜಾಸ್ತಿ ಇರೋದಿಲ್ಲ. ಇಟ್ ಈಸ್ ಕೂಲ್ ಇನ್ ದಿ ನಾರ್ತ್ ಆ್ಯಂಡ್ ವಾರ್ಮ್ ಇನ್ ದಿ ಸೌತ್. ಈ ಈಕ್ವೇಟರ್ ಜಾಗ ಏನಿದೆ, ಇದಕ್ಕಿಂತ ನಾರ್ತ್ಗೆ ಹೋಗ್ತಾ ಏನಾಗಿದೆ, ತುಂಬ ಕೂಲ್ ಆಗ್ತಾ ಇರುತ್ತೆ. ಓಕೆ, ಭೂಮಿ. ಮತ್ತು ಸೌತ್ಗೆ ಹೋಗ್ತಾ ತುಂಬ ವಾರ್ಮ್ ಆಗಿರುತ್ತೆ. ಜನವರಿ ಈಸ್ ದಿ ಕೋಲ್ಡೆಸ್ಟ್ ಮಂತ್. ಈ ಒಂದು ವಿಂಟರ್ ಸೀಸನಲ್ಲಿ ಜನವರಿ ಮಂತ್ ಏನಿದೆ ತುಂಬ ಚಳಿ ಜಾಸ್ತಿ ಇರುತ್ತೆ. ದಿ ಹಿಲ್ಲಿ ಏರಿಯಾಸ್ ಆಫ್ ಕಾಶ್ಮೀರ್ ಆ್ಯಂಡ್ ಹಿಮಾಚಲ್ ಪ್ರದೇಶ್ ರೆಕಾರ್ಡ್ ದಿ ಲೋವೆಸ್ಟ್ ಟೆಂಪ್ರೇಚರ್. ನೋಡಿರಿ, ಈ ಕಾಶ್ಮೀರ್ ಮತ್ತು ಹಿಮಾಚಲ್ ಪ್ರದೇಶ್ ಸ್ಟೇಟ್ ಏನಿದೆ, ಇಲ್ಲಿ ತುಂಬ ಜಾಸ್ತಿನೇ ಚಳಿ ಇರುತ್ತೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ದಿ ದ್ರಾಸ್ ಸೆಕ್ಟರ್ ನಿಯರ್ ಕಾರ್ಗಿಲ್ ಆ್ಯಸ್ ರೆಕಾರ್ಡೆಡ್ ದಿ ಲೋವೆಸ್ಟ್ ಟೆಂಪ್ರೇಚರ್ -4 ಡಿಗ್ರಿ ಸೆಲ್ಸಿಯಸ್. ಕಾರ್ಗಿಲ್ ಹತ್ರ ಒಂದು ದ್ರಾಸ್ ಸೆಕ್ಟರ್ ಅಂತ ಇದೆ, ಇದು ಜಮ್ಮು ಕಾಶ್ಮೀರ ರೀಜನಲ್ಲಿ ಬರೋದು. ಇಲ್ಲಿ ಇಂಡಿಯಾದಲ್ಲಿ ಏನು ರೆಕಾರ್ಡ್ಸ್ ಎಲ್ಲ ಇಡೋಕ್ಕೆ ಶುರು ಮಾಡಿದ್ರು, ಆ ಒಂದು ಟೈಮ್ ಪೀರಿಯಡಿಂದ ತುಂಬ ಲೋವೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿದೆ, -4 ಡಿಗ್ರಿ ಸೆಲ್ಸಿಯಸ್ ಅಂತ. ಈಗ ನಾವು ಬೆಂಗಳೂರು ಮತ್ತು ಕರ್ನಾಟಕದಲ್ಲೆಲ್ಲ ಒಂದು 22 ಮತ್ತು 20ಗೆ ಏನಾದರೂ ಇಳಿದ್ಬಿಡ್ತು ಅಂದರೆ ಟೆಂಪ್ರೇಚರು ತುಂಬ ಚಳಿ ಅಂತೀವಿ. ಅಂಥದ್ರಲ್ಲಿ -4 ಡಿಗ್ರಿ ಅಂದರೆ ನೀರೇನಾದರೂ ಈಚೆ ಹಾಕಿದ್ವಿ ಅಂತ ಹೇಳಿದ್ರೆ ಹಾಗೆ ಐಸಾಗಿ ಉದುರ್ಬಿಡುತ್ತೆ ಅದು. ಅಂದರೆ ಇಮ್ಮಿಡಿಯೇಟ್ ಆಗಲ್ಲ, ಒಂದು 5 ನಿಮಿಷಕ್ಕೆ ಐಸ್ ಆಗಿಬಿಡುತ್ತೆ, ಇಷ್ಟು ಚಳಿ ಇರುತ್ತೆ ಆ ಜಾಗದಲ್ಲಿ. ಡಿವ್ ಆ್ಯಂಡ್ ಫಾಗ್ಸ್ ಆರ್ ಕಾಮನ್. ಡ್ಯೂಸ್ ಅಂದರೆ ಒಂಥರ ಹನಿ ಟೈಪ್ ಫಾರ್ಮ್ ಆಗಿರುತ್ತಲ್ಲ ಎಲೆಗಳ ಮೇಲೆಲ್ಲ, ಇದು ಫುಲ್ ಕಾಮನ್ ಆಗಿರುತ್ತೆ. ಜೊತೆಗೆ ಫಾಗ್ಸ್ ಅಂದರೆ ಮಂಜು ಅಂತ ಏನು ಹೇಳ್ತೀವಿ, ಇದು ಕೂಡ ವಿಂಟರ್ ಸೀಸನಲ್ಲಿ ಕಾಮನ್. ದೆರ್ ಈಸ್ ಹೆವಿ ಸ್ನೋಫಾಲ್ ಇನ್ ದಿ ಮೌಂಟೇನ್ ಏರಿಯಾಸ್. ಮೌಂಟೇನ್ ಏರಿಯಾಸ್ ಅಂದರೆ ಎಲ್ಲ ಮೌಂಟೇನ್ ಏರಿಯಾಸ್ ಅಲ್ಲ, ತುಂಬ ಹೈಟ್ ಇರೋವಂಥ ಮೌಂಟೇನ್ಸ್ ಅಂದರೆ ಹಿಮಾಲಯ ರೀಜನಲ್ಲಿರೋ ಮೌಂಟೇನ್ಸಲ್ಲೆಲ್ಲ ಸ್ನೋಫಾಲ್ ಕೂಡ ಆಗುತ್ತೆ. ಇಂಡಿಯಾ ಗೆಟ್ಸ್ ಓನ್ಲಿ 2% ಆಫ್ ಇಟ್ಸ್ ರೈನ್ಫಾಲ್ ಡ್ಯೂರಿಂಗ್ ವಿಂಟರ್. ಜೊತೆಗೆ ನಮಗೆ ರೈನ್ಫಾಲ್ ಗೊತ್ತು, ರೈನ್ಫಾಲ್ ಬಂದು ಬರೀ ರೈನಿ ಸೀಸನಲ್ಲಿ ಮಾತ್ರ ಆಗಲ್ಲ, ವರ್ಷ ಎಲ್ಲ ಆಗ್ತಾನೆ ಇರುತ್ತೆ. ಆದರೆ ರೈನಿ ಸೀಸನಲ್ಲಿ ಜಾಸ್ತಿ ಆಗುತ್ತೆ ಅಂತ ಅಷ್ಟೆ. ಆದರೆ ವಿಂಟರಲ್ಲಿ ಏನು ರೈನ್ಫಾಲ್ ಆಗುತ್ತೆ, ಅದು ಟೋಟಲ್ ರೈನ್ಫಾಲ್ ಏನಾಗುತ್ತೆ ಅದರಲ್ಲಿ 2% ಮಾತ್ರ ವಿಂಟರಲ್ಲಿ ರೈನ್ಫಾಲ್ ಆಗೋದು. ಅಂದರೆ ಯಾವಾಗ 1 ದಿನನೋ 2 ದಿನನೋ ಮಳೆ ಬೀಳುತ್ತೆ ಅಷ್ಟೆ. ದಿ ಸಮ್ಮರ್ ಸೀಸನ್. ಡ್ಯೂರಿಂಗ್ ದಿಸ್ ಸೀಸನ್ ದಿ ಸನ್ಸ್ ರೇಸ್ ಫಾಲ್ ವರ್ಟಿಕಲಿ ಓವರ್ ದಿ ನಾರ್ತರ್ನ್ ಹೆಮಿಸ್ಫಿಯರ್. ನೋಡಿ, ನಾವು ವಿಂಟರ್ ಸೀಸನ್ ಹೇಳಿದ್ವಲ್ಲ, ಅಲ್ಲಿ ಸನ್ಸ್ ರೇಸ್ ಬಂದು ಸದರ್ನ್ ಹೆಮಿಸ್ಫಿಯರ್ ಮೇಲೆ ವರ್ಟಿಕಲ್ ಆಗಿ ಬೀಳ್ತಾ ಇತ್ತು. ಸಿಮ್ಯುಲೇಷನಲ್ಲಿ ನಾನು ತೋರಿಸ್ತೀನಿ ನೋಡಿ. ವಿಂಟರ್ ಸೀಸನಲ್ಲಿ ಬಂದು ಸನ್ಸ್ ರೇಸು ಸದರ್ನ್ ಹೆಮಿಸ್ಫಿಯರ್ ಮೇಲೆ ಸ್ಟ್ರೈಟಾಗಿ ಬೀಳ್ತಾ ಇದೆ ವರ್ಟಿಕಲ್ ಆಗಿ, ಆದರೆ ನಾರ್ತರ್ನ್ ಹೆಮಿಸ್ಫಿಯರ್ ಮೇಲೆ ಸ್ಲ್ಯಾಂಟಾಗಿ ಬೀಳ್ತಾ ಇದೆ. ಅದೇ ನಾವು
ಅದಕ್ಕೆ ಉಲ್ಟಾ ಸಮ್ಮರ್ ಸೀಸನಲ್ಲಿ ತೊಗೊಂಡ್ವಿ ಅಂದರೆ ಸನ್ಸ್ ರೇಸ್ ಬಂದು ನಾರ್ತರ್ನ್ ಹೆಮಿಸ್ಫೇರ್ ಮೇಲೆ ಸ್ಟ್ರೈಟಾಗಿ ಬೀಳ್ತಾ ಇದೆ, ಆದರೆ ಸದರ್ನ್ ಹೆಮಿಸ್ಫೇರ್ ಮೇಲೆ ಸ್ಲ್ಯಾಂಟಾಗಿ ಬೀಳ್ತಾ ಇದೆ. ಇದು ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗಬೇಕು ಅಂದರೆ ಈ ಸಿಮ್ಯುಲೇಷನ್ ನೀವೇ ಒಂದು ಸರಿ ಟ್ರೈ ಮಾಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ರೀತಿ ಇರೋದ್ರಿಂದ ಸನ್ಸ್ ರೇಸ್ ಈ ಥರ ವರ್ಟಿಕಲಿ ಸ್ಲ್ಯಾಂಟಾಗಿ ಬೀಳೋದ್ರಿಂದ ದಿ ಟೆಂಪ್ರೇಚರ್ ಈಸ್ ಹೈ ಇನ್ ಇಂಡಿಯಾ. ಈ ಟೈಮಲ್ಲಿ ಇಂಡಿಯಾ ನಾರ್ತನ್ ಹೆಮಿಸ್ಫೇರಲ್ಲಿ ಇರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ. ಇಟ್ ಈಸ್ ಹಾಟ್, ಡ್ರೈ ಆ್ಯಂಡ್ ಸಲ್ಟ್ರಿ, ತುಂಬ ಬಿಸಿಲು ಮತ್ತು ಧಗೆ ಇರುತ್ತೆ. ದಿ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಈಸ್ 49.4 ಡಿಗ್ರಿ ಸೆಲ್ಸಿಯಸ್ ಅಟ್ ಗಂಗಾನಗರ್ ಇನ್ ರಾಜಸ್ಥಾನ್. ಇಂಡಿಯಾದಲ್ಲೇ ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋದು ಬಂದು ಗಂಗಾನಗರಲ್ಲಿ, ಅಂದರೆ ಇದು ರಾಜಸ್ಥಾನಲ್ಲಿದೆ. ಟೋಟಲಾಗಿ 49.4 ಡಿಗ್ರಿ ಅಷ್ಟು ಬಿಸಿಲಿತ್ತಲ್ಲಿ. ನೋಡಿ, ನಾವು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ 32 ಅಥವಾ 35ಗೆ ಹೋಗ್ಬಿಡ್ತು ಅಂದರೆ ಇರೋಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ 49.4 ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಬಿಸಿಲಿದೆ ಅಂತ. ಕನ್ವೆಕ್ಷನಲ್ ರೈನ್ ಅಕರ್ಸ್ ಲೋಕಲಿ ಇನ್ ಸಮ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಈ ಸಮ್ಮರ್ ಸೀಸನಲ್ಲೂ ಕೂಡ ಒಂದು ಸ್ವಲ್ಪ ಮಳೆಗಳಾಗುತ್ತೆ. ಅದನ್ನು ಹಂದೀಸ್ ಅಂತ ಕರೀತಾರೆ ಉತ್ತರ ಪ್ರದೇಶಲ್ಲಿ, ಅಂದರೆ ಉತ್ತರ ಪ್ರದೇಶ UPಯಲ್ಲಿ ಏನು ಮಳೆ ಬೀಳುತ್ತೆ ಅದನ್ನು ಹಂದೀಸ್ ಅಂತ ಕರೀತಾರೆ. ವೆಸ್ಟ್ ಬೆಂಗಾಲಲ್ಲಿ ಇದನ್ನು ಕಾಲ ಬೈಸಾಖೀಸ್ ಅಂತ ಕರೀತಾರೆ. ಅಂದರೆ ಈ ಒಂದು ಮಳೆಗಳು ಬೀಳುತ್ತಲ್ಲ ಅದಕ್ಕಿಟ್ಟಿರೋ ಹೆಸರುಗಳಷ್ಟೇ ಅದು. ಓಕೆ. ಮತ್ತು ಕೇರಳದಲ್ಲಿ ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮ್ಯಾಂಗೋ ಕ್ರಾಪ್ ಬೆಳೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಕರ್ನಾಟಕದಲ್ಲಿ ಬಂದು ಇದನ್ನು ಕಾಫಿ ಬ್ಲಾಸಮ್ ಅಂತ ಕರೀತಾರೆ. ಯಾಕೆಂದರೆ ಇದು ಕಾಫಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಡಿಯಾ ರಿಸೀವ್ಸ್ ಓನ್ಲಿ 10% ಆಫ್ ಇಟ್ಸ್ ಆ್ಯನ್ಯುವಲ್ ರೈನ್ಫಾಲ್ ಡ್ಯೂರಿಂಗ್ ಸಮ್ಮರ್. ಅಂದರೆ ಒಂದು ವರ್ಷದಲ್ಲಿ ಏನು ಟೋಟಲಾಗಿ ಮಳೆ ಆಗುತ್ತೆ ಅದರಲ್ಲಿ 10% ಮಾತ್ರ ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಆಗುವಂಥದ್ದು. ನೆಕ್ಸ್ಟ್ ಬಂದು ರೈನಿ ಸೀಸನ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಇದನ್ನು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕೂಡ ಕರೀತಾರೆ. ಸಿನ್ಸ್ ದಿ ಟೆಂಪ್ರೇಚರ್ ರೈಸಸ್ ಬೈ ದಿ ಎಂಡ್ ಆಫ್ ಸಮ್ಮರ್ ಸೀಸನ್, ಎ ಲೋ ಪ್ರೆಷರ್ ಏರಿಯಾ ಇಸ್ ಡೆವಲಪ್ಡ್ ಓವರ್ ಸೆಂಟ್ರಲ್ ಇಂಡಿಯಾ. ನೋಡಿ, ಸಮ್ಮರ್ ಸೀಸನ್ ಎಂಡಿಗೆ ಬರ್ತಾ ಬರ್ತಾ ಅಲ್ಲಿವರೆಗೂ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ತುಂಬ ಟೆಂಪ್ರೇಚರ್ ಒಂದು ಸ್ವಲ್ಪ ಬಿಸಿಲು ಅದೆಲ್ಲ ಜಾಸ್ತಿ ಆಗಿರುತ್ತೆ. ಈ ಟೈಮಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಲ್ಯಾಂಡ್ ಇರೋದ್ರಿಂದ ತುಂಬ ಬಿಸಿಲು ಬಿದ್ದಿರೋದ್ರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ನೀವು ಸೈನ್ಸ್ ಬಗ್ಗೆ ತಿಳ್ಕೊಂಡಾಗ ನಿಮ್ಗೆ ಅದು ಗೊತ್ತಾಗುತ್ತೆ, ಇವಾಗ ಬೇಡ ಅದು. ಜೊತೆಗೇನಾಗುತ್ತೆ, ಇಲ್ಲಿ ಇಂಡಿಯನ್ ಓಷನ್ ರೀಜನ್ ಏನಿದೆ ಈ ಜಾಗದಲ್ಲಿ ಇಲ್ಲಿ ಬಂದು ತುಂಬ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಇದರಿಂದ ಏನಾಯಿತು ನಿಮ್ಗೆ ಆಲ್ರೆಡಿ ಗೊತ್ತು, ಸೈನ್ಸ್ ಎಲ್ಲ ನೀವು ಸ್ಟಡಿ ಮಾಡಿರೋದ್ರಿಂದ ಹೈ ಪ್ರೆಷರ್ ಇದ್ದರೆ ಅದು ಲೋ ಪ್ರೆಷರ್ ಕಡೆಗೆ ಹೋಗುತ್ತೆ, ಲೋ ಪ್ರೆಷರ್ ಇದ್ದರೆ ಹೈ ಪ್ರೆಷರ್ ಕಡೆಗೆ ಹೋಗುತ್ತೆ. ಈ ಥರ ಇರೋದ್ರಿಂದ ಹೈ ಪ್ರೆಷರ್ ಇರೋಂಥ ಇಲ್ಲಿರೋಂಥ ಗಾಳಿ ಏನು ಮಾಡುತ್ತೆ, ಲೋ ಪ್ರೆಷರ್ ಇರೋಂಥ ಜಾಗ ಏನು ಇಂಡಿಯಾ ಇದೆ ಅಥವಾ ಈ ಕಡೆ ಲ್ಯಾಂಡ್ ಏರಿಯಾ ಟೋಟಲಾಗಿ ಏನಿದೆ ಈ ಕಡೆಗೆ ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ. ಎನ್ಸ್ ದಿ ಮಾಯ್ಶ್ಚರ್ ಲೇಡನ್ ವಿಂಡ್ಸ್ ಬ್ಲೋ ಫ್ರಮ್ ದಿ ಸೌತ್ ವೆಸ್ಟ್ ಟುವರ್ಡ್ಸ್ ಇಂಡಿಯಾ. ಇದರಿಂದ ನಾನು ಹೇಳಿದ್ನಲ್ಲ, ಗಾಳಿ ಈ ಒಂದು ಮಾಯ್ಶ್ಚರ್ ಜಾಸ್ತಿ ಇರೋದು, ಅಂದರೆ ಇಲ್ಲೆಲ್ಲ ಫುಲ್ ನೀರಿರುತ್ತಲ್ಲ, ಗಾಳಿ ಬೀಸ್ತಾ ಬೀಸ್ತಾ ವಾಟರ್ ವೇಪರ್ ಎಲ್ಲ ಗಾಳಿಯಲ್ಲಿ ತುಂಬಿಕೊಳ್ಳುತ್ತೆ, ಮಾಯ್ಶ್ಚರ್ ತುಂಬಿಕೊಳ್ಳುತ್ತೆ. ಈ ಮಾಯ್ಶ್ಚರ್ ಇರೋಂಥ ಗಾಳಿ ಏನು ಮಾಡುತ್ತೆ, ಇಂಡಿಯಾ ಕಡೆ ಬೀಸೋಕ್ಕೆ ಶುರುವಾಗುತ್ತೆ. ದೇ ಬ್ರಿಂಗ್ ರೈನ್ಫಾಲ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ನೋಡಿರಿ, ಈ ಒಂದು ಮಾಯ್ಶ್ಚರ್ ಲೇಡನ್ ವಿಂಡ್ಸ್ ಏನು ಬರುತ್ತೆ ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಏನು ಬರುತ್ತೆ ಇಂಡಿಯಾಗೆ, ಇದು ತುಂಬ ಮಳೆನ ಇಂಡಿಯಾಗೆ ತಂದುಕೊಡುತ್ತೆ. ಅಬೌಟ್ 75% ಆಫ್ ದಿ ರೈನ್ಫಾಲ್ ಕಾಸಸ್ ಡ್ಯೂರಿಂಗ್ ದಿಸ್ ಸೀಸನ್. ಟೋಟಲಾಗಿ ಇಂಡಿಯಾದಲ್ಲಿ ಏನು ಮಳೆ ಆಗುತ್ತೆ ಒಂದು ವರ್ಷದಲ್ಲಿ ಅದರಲ್ಲಿ 75% ಅಂದರೆ ಮುಕ್ಕಾಲು ಭಾಗ ಮಳೆ ಈ ಒಂದು ರೈನಿ ಸೀಸನಲ್ಲೇ ಆಗುವಂಥದ್ದು. ದೇರ್ ಆರ್ 2 ಬ್ರಾಂಚಸ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ಸ್. ಈ ಸೌತ್ ವೆಸ್ಟ್ ಮಾನ್ಸೂನ್ ಇದರಲ್ಲಿ 2 ಥರ ಬ್ರಾಂಚಸ್ ಇದೆ. ದಿ ಅರೇಬಿಯನ್ ಸಿ ಬ್ರಾಂಚ್ ಆ್ಯಂಡ್ ದಿ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಏನಿದು ಅಂತ ಹೇಳಿದ್ರೆ ನೋಡಿ, ಒಂದು ಬ್ರಾಂಚ್ ಬಂದು ಅರೇಬಿಯನ್ ಸಿ ಬ್ರಾಂಚ್ ಅಂತ ಅಥವಾ ಇಂಡಿಯನ್ ಓಷನ್ ಬ್ರಾಂಚ್, ಇದೆಲ್ಲದೂ ಸೇರುತ್ತೆ ಅದರಲ್ಲಿ. ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಏನು ಮಾಯ್ಶ್ಚರ್ ಲೇಡನ್ ವಿಂಡ್ಸ್ ಇದೆ ಗಾಳಿ, ಅದು ಈ ಕಡೆಗೆ ಬಂದು ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ತುಂಬ ಎತ್ತರದ ಮೌಂಟೇನ್ಸ್ ಇರುತ್ತೆ, ತುಂಬ ಹೈಟ್ ಇರೋಂಥ ಮೌಂಟೇನ್ಸ್. ಇದಕ್ಕೆ ಇಲ್ಲಿ ಅದು ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಒಂದು ಮಳೆ ಒಂದು ತರುತ್ತೆ. ಇದು ಮಳೆ ಜಾಸ್ತಿ ಬಂದು ಈ ಬೆಟ್ಟಗಳೇನಿದೆ ನೋಡಿ, ಈ ಬೆಟ್ಟಗಳೇನಿದೆ ಇದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ಮಳೆ ಬಂದು ಈ ಸೈಡ್ಗೆ ಆಗುವಂಥದ್ದು, ಓಕೆ, ವೆಸ್ಟರ್ನ್ ಸೈಡ್ಗೆ ಆಗುವಂಥದ್ದು ಆಗಿಬಿಟ್ಟು ಈ ಸೈಡು ಸಮುದ್ರ ಕರ್ಕೊಂಡು ಹೋಗುತ್ತೆ. ಆದರೆ ಈ ಬೆಟ್ಟ ಆದಮೇಲೆ ಈ ಸೈಡ್ ಏನು ಜಾಗ ಇದೆ ಇದನ್ನು ರೈನ್ ಶ್ಯಾಡೋ ಏರಿಯಾ ಅಂತ ಕರೀತಾರೆ. ಅದರಿಂದ ಇಲ್ಲಿ ಜಾಸ್ತಿ ಮಳೆ ಆಗಲ್ಲ. ಆದರೆ ಮತ್ತೆ ಈ ಸೈಡ್ಗೆ ಬರ್ತಾ ಬರ್ತಾ ಇಲ್ಲೆಲ್ಲ ಕೂಡ ಮಳೆ ಆಗುತ್ತೆ. ಈ ಬೆಟ್ಟದ ಒಂದು ಇಮಿಡಿಯೇಟ್ ಒಂದು ಸ್ಲೋಪಲ್ಲಿ ಮಾತ್ರ ಕಮ್ಮಿ ಮಳೆ ಆಗುವಂಥದ್ದು. ಆದರೆ ಬೆಟ್ಟದ ಮೇಲೆ ಆಗಿರೋಂಥ ಮಳೆ ಎಲ್ಲ ಹರ್ಕೊಂಡು ಹೋಗುತ್ತೆ, ಅದರಿಂದ ಏನೂ ತೊಂದರೆ ಇಲ್ಲ. ಇನ್ನೊಂದು ಬ್ರ್ಯಾಂಚ್ ಬಂದು ಬೇ ಆಫ್ ಬೆಂಗಾಲ್ ಅಂತ. ಇಲ್ಲಿ ಕ್ರಿಯೇಟ್ ಆಗಿರೋಂಥ ಈ ಮಾನ್ಸೂನ್ ವಿಂಡ್ಸ್ ಏನಾಗುತ್ತೆ ಹರ್ಕೊಂಡು ಈ ಸೈಡ್ ಬರುತ್ತೆ, ಅಸ್ಸಾಂ, ಮೇಘಾಲಯ ಈ ಜಾಗಕ್ಕೆ.
ಇಲ್ಲಿ ಬಂದಾಗ ಈ ಬೆಟ್ಟಗಳು ಇದಕ್ಕೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಇಲ್ಲಿ ಮಳೆ ಆಗೋಗೆ ಮಾಡುತ್ತೆ. ಅದೇ 2 ಬ್ರಾಂಚಸ್ ಅಂದರೆ ಒಂದು ಅರೇಬಿಯನ್ ಸಿ ಇಂಡಿಯನ್ ಓಷನಿಂದ ವೆಸ್ಟರ್ನ್ ಘಾಟ್ಸ್ ಕಡೆ ಬರೋದು, ಇನ್ನೊಂದು ಬೇ ಆಫ್ ಬೆಂಗಾಲ್ ಕಡೆಯಿಂದ ಅಸ್ಸಾಂ ಕಡೆ ಹೋಗೋದು. ಓಕೆ, ದಿ ಅರೇಬಿಯನ್ ಸಿ ಬ್ರಾಂಚ್ ಸ್ಟ್ರೈಕ್ಸ್ ವೆಸ್ಟರ್ನ್ ಘಾಟ್ಸ್, ಇದು ಆಲ್ರೆಡಿ ಹೇಳಿದ್ದೀನಿ ನಾನು. ವೆಸ್ಟರ್ನ್ ಸೈಡಿಗೆ ಮಳೆ ಆಗುತ್ತೆ, ಈಸ್ಟರ್ನ್ ಸ್ಲೋಪ್ಸ್ ಕಡೆ ಅಷ್ಟು ಮಳೆ ಆಗಲ್ಲ, ಯಾಕಂದರೆ ಅದು ರೈನ್ ಶ್ಯಾಡೋ ಏರಿಯಾ. ಬೇ ಆಫ್ ಬೆಂಗಾಲ್ ಬ್ರಾಂಚ್ ಬಂದು ಇಲ್ಲಿ ಹೆವಿ ರೈನ್ಫಾಲ್ ಕಾಸ್ ಮಾಡುತ್ತೆ, ಯಾಕೆಂದರೆ ಮೇಘಾಲಯ ಮತ್ತು ಅಸ್ಸಾಂ ಕಡೆ ಇರೋಂಥ ಬೆಟ್ಟಗಳಿಗೆ ಹೊಡ್ಕೊಂಡು. ದಿ ಹೆವಿಯೆಸ್ಟ್ ರೈನ್ಫಾಲ್ ಅಕರ್ಸ್ ಎಟ್ ಮೌಸಿನ್ ರ್ಯಾಮ್. ಪ್ರೊನೌನ್ಸಿಯೇಷನ್ ತಪ್ಪಿರ್ಬೋದು, ಮೌಸಿನ್ ರ್ಯಾಮ್ ಅಂತ ಅಲ್ಲಿ ಬರೆದಿದ್ದಾರೆ, ಅಷ್ಟು ಹೇಳ್ತಾ ಇದ್ದೀನಿ. ಮೇಘಾಲಯದಲ್ಲಿ ಈ ಜಾಗ ಇದೆ, ಅಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಮೊದಲು ನೀವು ಕೇಳ್ತಾ ಇದ್ರಿ ಚಿರಾಪುಂಜಿ ಅಂತ, ಮೋಸ್ಟ್ಲಿ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಮಳೆ ಆಗೋದಕ್ಕೆ ಅದನ್ನು ರಿಪ್ಲೇಸ್ ಮಾಡಿದ್ದಾರೆ. ದಿ ರೈನ್ಫಾಲ್ ಡಿಕ್ರೀಸಸ್ ಟುವರ್ಡ್ಸ್ ದಿ ನಾರ್ತ್ ವೆಸ್ಟ್. ನಾವು ನಾರ್ತ್ ವೆಸ್ಟ್ ಕಡೆಗೆ ಹೋಗ್ತಾ ಅಂದರೆ ನಾರ್ತ್ ಮತ್ತು ವೆಸ್ಟ್ ಈ ಕಡೆಗೆ ಹೋಗ್ತಾ ರೈನ್ಫಾಲು ಕಮ್ಮಿ ಆಗುತ್ತೆ. ದಿ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಇನ್ ಅರ್ಲಿ ಅಕ್ಟೋಬರ್, ಡ್ಯೂ ಟು ಡಿಕ್ರೀಸ್ ಆಫ್ ಟೆಂಪ್ರೇಚರ್, ಲೋ ಪ್ರೆಷರ್ ಏರಿಯಾ ಈಸ್ ಗ್ರ್ಯಾಜುಲಿ ರಿಪ್ಲೇಸ್ಡ್ ಬೈ ಹೈ ಪ್ರೆಷರ್ ಓವರ್ ದಿ ಲ್ಯಾಂಡ್ ಮಾಸ್. ನೋಡಿರಿ, ಅಕ್ಟೋಬರ್ ಅಷ್ಟರಲ್ಲಿ ಟೆಂಪ್ರೇಚರಲ್ಲಿ ಸ್ಟೆಬಿಲೈಸ್ ಆಗ್ತಾ ಇಲ್ಲಿ ಏನು ಲೋ ಪ್ರೆಷರ್ ಇತ್ತು ಲ್ಯಾಂಡ್ ಮಾಸಲ್ಲಿ ಇಲ್ಲೆಲ್ಲ, ಅದೆಲ್ಲ ಕೂಡ ಈಗ ಹೈ ಪ್ರೆಷರ್ ಆಗೋಕ್ಕೆ ಶುರುವಾಗುತ್ತೆ. ಎ ಲೋ ಪ್ರೆಷರ್ ಏರಿಯಾ ಇಸ್ ಡೆವಲಪ್ಡ್ ಓವರ್ ದಿ ಬೇ ಆಫ್ ಬೆಂಗಾಲ್. ಆಸ್ ಎ ರಿಸಲ್ಟ್, ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ಟು ರಿಟ್ರೀಟ್ ಆ್ಯಂಡ್ ಇಟ್ ಬ್ಲೋಸ್ ಫ್ರಮ್ ನಾರ್ತ್ ಈಸ್ಟ್. ನೋಡಿ, ಈಗ ಹೈ ಪ್ರೆಷರ್ ಬಂದು ಲ್ಯಾಂಡಲ್ಲಿರೋದ್ರಿಂದ ಮತ್ತು ಇದು ಕೂಡ ಲ್ಯಾಂಡ್ ಆಗಿರೋದ್ರಿಂದ, ಮತ್ತು ಬೇ ಆಫ್ ಬೆಂಗಾಲಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಏನಾಯಿತು, ಇಲ್ಲಿ ಕೂಡ ವಿಂಡ್ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ. ಇದರಿಂದ ನಾರ್ತ್ ಈಸ್ಟ್ ಕಡೆಯಿಂದ, ಅಂದರೆ ಈ ಸೈಡ್ ಏನಿದೆ ಚೈನಾ ಈ ಸೈಡೆಲ್ಲ, ಇಲ್ಲಿಂದ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ ಇಂಡಿಯಾ ಕಡೆಗೆ. ಎನ್ಸ್ ದಿಸ್ ಸೀಸನ್ ಈಸ್ ಆಲ್ಸೋ ನೋನ್ ಆ್ಯಸ್ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್. ಇದನ್ನು ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಎ ಸೀಸನ್ ಆಫ್ ಅನ್ಸೆಟಲ್ಡ್ ವೆದರ್ ಕಂಡೀಷನ್ಸ್. ಇದು ವೆದರ್ ಕಂಡೀಷನ್ಸ್ ಎಲ್ಲ ಒಂದು ಸ್ಟ್ಯಾಗ್ನೆಂಟ್ ಆಗಿರಲ್ಲ, ಅಂದರೆ ತುಂಬ ಚೇಂಜಸ್ ಇರುತ್ತೆ. ಇಂಡಿಯಾ ರಿಸೀವ್ಸ್ ಓನ್ಲಿ 13% ಆಫ್ ಇಟ್ಸ್ ಆ್ಯನ್ಯುವಲ್ ರೈನ್ಫಾಲ್ ಡ್ಯೂರಿಂಗ್ ದಿಸ್ ಸೀಸನ್. ಟೋಟಲ್ ಇಂಡಿಯಾದಲ್ಲಿ ಏನು ಮಳೆ ಆಗುತ್ತೆ ಅದರಲ್ಲಿ 13% ಈ ಸೀಸನ್ನಲ್ಲೇ ಮಳೆ ಆಗುವಂಥದ್ದು. ದಿ ಕೋಸ್ಟ್ ಆಫ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಒರಿಸ್ಸಾ ಗೆಟ್ ರೈನ್ಫಾಲ್ ಡ್ಯೂರಿಂಗ್ ದಿಸ್ ಸೀಸನ್. ಈ ಸೀಸನಲ್ಲಿ ಎಲ್ಲೆಲ್ಲಿ ಮಳೆ ಆಗುತ್ತೆ, ಈ ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ್ ಕೋಸ್ಟ್ ಮತ್ತು ಒರಿಸ್ಸಾ ಈ ಜಾಗದಲ್ಲಿ ಮಾತ್ರ ಮಳೆ ಆಗೋದು. ಯಾಕಂದರೆ ಈ ಸೈಡಿಂದ ಬರೋವಂಥ ವಿಂಡೆಲ್ಲ ಏನಿದೆ ಎಲ್ಲ ಲ್ಯಾಂಡ್ ಮೇಲೆ ಬರೋದ್ರಿಂದ ಯಾವುದೂ ಕೂಡ ಅಷ್ಟು ಮಳೆ ತರಲ್ಲ. ಆದರೆ ಈ ಸೈಡಿಂದ ಇಲ್ಲಿಂದ ಬರುತ್ತಲ್ಲ, ಇದೆಲ್ಲ ಈ ಬೇ ಆಫ್ ಬೆಂಗಾಲಿಂದ ಕೂಡ ಮಳೆ ತರೋದ್ರಿಂದ, ಅಂದರೆ ಇಲ್ಲಿ ವಾಟರ್ ಇರೋದ್ರಿಂದ ಈ ಮಳೆನ ತಂದು ಈ ಒಂದು ಜಾಗದಲ್ಲಿ ಮಳೆನ ತರಿಸುತ್ತೆ. ಟ್ರಾಪಿಕಲ್ ಸೈಕ್ಲೋನ್ಸ್ ಫ್ರೀಕ್ವೆಂಟ್ಲಿ ಅಕರ್ ಇನ್ ಬೇ ಆಫ್ ಬೆಂಗಾಲ್ ಡ್ಯೂರಿಂಗ್ ದಿಸ್ ಸೀಸನ್ ಆ್ಯಂಡ್ ಕಾಸ್ ಸಮ್ ಡ್ಯಾಮೇಜ್ ಅಲಾಂಗ್ ದಿ ಈಸ್ಟ್ ಕೋಸ್ಟ್. ಈ ಸೀಸನ್ನಲ್ಲಿ ವಿಂಡ್ಸ್ ಎಲ್ಲ ಒಂದೇ ಕಡೆಗೆ ಹರಿಯಲ್ಲ ಮತ್ತು ಶಿಫ್ಟ್ ಆಗ್ತಾಯಿದೆ ವಿಂಡ್ ಡೈರೆಕ್ಷನ್. ಅದರಿಂದ ಇಲ್ಲಿ ಎಷ್ಟೊಂದು ಸೈಕ್ಲೋನ್ಗಳೆಲ್ಲ ಫಾರ್ಮ್ ಆಗುತ್ತೆ. ಇದರಿಂದ ನೀವು ಯಾವಾಗೂ ನೋಡ್ತಾ ಇರ್ಬೋದು, ಈ ಒಂದು ಕೋಸ್ಟಲ್ ರೀಜನ್ ಏನಿದೆ ಇಲ್ಲೆಲ್ಲ ಸೈಕ್ಲೋನ್ಸ್ ಫಾರ್ಮ್ ಆಗಿಬಿಟ್ಟು ತುಂಬ ಡ್ಯಾಮೇಜ್ ಕೂಡ ಆಗ್ತಾ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್. ಆನ್ ದಿ ಬೇಸಿಸ್ ಆಫ್ ಅಮೌಂಟ್ ಆಫ್ ರೈನ್ಫಾಲ್, ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಬ್ರಾಡ್ ಝೋನ್ಸ್. ನೋಡಿರಿ, ಇಂಡಿಯಾದಲ್ಲಿ ಯಾವ್ಯಾವ ರೀಜನಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಅನ್ನೋದ್ರ ಮೇಲೆ 3 ಥರ ಡಿವೈಡ್ ಮಾಡ್ಬೋದು. ಅಂದರೆ ಮಳೆ ಜಾಸ್ತಿ ಆಗುತ್ತಾ ಈ ರೀಜನಲ್ಲಿ ಅಥವಾ ಕಮ್ಮಿ ಆಗುತ್ತಾ ಅನ್ನೋ ಥರ. ಓಕೆ, ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ. ಈ ಮ್ಯಾಪ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಸುಮಾರಾಗಿ ಅರ್ಥ ಆಗಿಬಿಡುತ್ತೆ. ಎಲ್ಲೆಲ್ಲಿ ಈ ರೀತಿ ಶೇಡ್ ಮಾಡಿದ್ದಾರೆ, ಅಂದರೆ ತುಂಬ ಡಾರ್ಕಾಗಿ ತುಂಬ ಹತ್ರ ಬಾಕ್ಸ್ ಥರ, ಅಂದರೆ ಈ ರೀಜನ್ ಮತ್ತು ಈ ರೀಜನ್. ಇಲ್ಲಿ ಒಂದು ವರ್ಷಕ್ಕೆ 200 ಸೆಂಟಿಮೀಟರ್ಸ್ಗಿಂತ ತುಂಬ ಜಾಸ್ತಿ ಮಳೆ ಆಗುತ್ತೆ, ತುಂಬ ಹೆವಿ ಮಳೆ. ಮತ್ತು ಎಲ್ಲೆಲ್ಲಿ ಇಲ್ಲಿ ಸ್ಲ್ಯಾಂಟ್ ಲೈನ್ಸ್ ಇದೆ, ಅಲ್ಲಿ ಈ ಜಾಗ ಎಲ್ಲ ಏನಿದೆ ಈ ಥರ ಜಾಗದಲ್ಲಿ 100 to 200 ಸೆಂಟಿಮೀಟರ್ಸ್ ಅಷ್ಟು ಮಳೆ ಆಗುತ್ತೆ. ಓಕೆ, ಚೆನ್ನಾಗೇ ಮಳೆ ಆಗುತ್ತೆ ಅಂತ. ಎಲ್ಲೆಲ್ಲಿ ಆರಿಜಾಂಟಲ್ ಲೈನ್ಸ್ ತುಂಬ ಹತ್ರ ಇದೆ, ಈ ರೀತಿ ಶೇಡ್ ಮಾಡಿದ್ದಾರೆ. ಓಕೆ, ನೋಡಿ ಇದೆಲ್ಲ ಜಾಗ ಇರ್ಬೋದು. ಇದಿಷ್ಟು ಜಾಗದಲ್ಲಿ 60 to 100 ಸೆಂಟಿಮೀಟರ್ಸ್ ಅಷ್ಟು ಮಳೆ ಆಗುತ್ತೆ. ನೆಕ್ಸ್ಟ್ ಈ ಥರ ಆರಿಜಾಂಟಲ್ಸ್ ದೂರ ಇರೋಂಥ ಜಾಗದಲ್ಲಿ, ಅಂದರೆ ನೋಡ್ಬೋದು ಇಲ್ಲಿ ಈ ಒಂದು ಡೆಸರ್ಟ್ ರೀಜನ್ ಟೈಪ್ ಇರುತ್ತೆ, ಅಲ್ಲಿ 40 to 60 ಅಷ್ಟು ಮಳೆಗಳಾಗುವಂಥದ್ದು. ನೆಕ್ಸ್ಟು ಎಲ್ಲೆಲ್ಲಿ ಈ ರೀತಿ ಶೇಡ್ ಮಾಡಿದ್ದಾರೆ ನೀವು ನೋಡ್ಬೋದು, ಈ ರೀಜನಲ್ಲೆಲ್ಲ ಡೆಸರ್ಟ್ ರೀಜನ್ ಅಲ್ಲೆಲ್ಲ ಬಂದು 40 ಸೆಂಟಿಮೀಟರ್ಗಿಂತ ತುಂಬಾ ಕಮ್ಮಿ ಮಳೆ ಆಗುತ್ತೆ. ಸೊ ಫಸ್ಟ್ ಏರಿಯಾಸ್ ವಿತ್ ಲೋ ರೈನ್ಫಾಲ್, ಅಂದರೆ 50 ಸೆಂಟಿಮೀಟರ್ಗಿಂತ ಕಮ್ಮಿ ಮಳೆ ಆಗೋವಂಥ ರೀಜನ್ಸ್ ಏನಿದೆ ಇದೆಲ್ಲ ಬಂದು ನಾವು ಏರಿಯಾಸ್ ವಿತ್ ಲೋ ರೈನ್ಫಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಇನ್ಕ್ಲೂಡ್ಸ್ ವೆಸ್ಟರ್ನ್ ಕಟ್ಚ್, ದಿ ಥಾರ್ ಡೆಸರ್ಟ್ ಆಫ್ ರಾಜಸ್ಥಾನ್ ಆ್ಯಂಡ್ ಇಟ್ಸ್ ಅಡ್ಜಾಯ್ನಿಂಗ್ ಏರಿಯಾಸ್ ಲೈಕ್ ವೆಸ್ಟರ್ನ್ ಪಂಜಾಬ್, ಹರಿಯಾಣ ಆ್ಯಂಡ್ ಗುಜರಾತ್.
ಅಂದರೆ ಯಾವ್ಯಾವ ಜಾಗ ಇದೆ ಅಂತ. ಅಂದರೆ ಥಾರ್ ಡೆಸರ್ಟ್ ಇರ್ಬೋದು, ವೆಸ್ಟರ್ನ್ ಕಟ್ಸ್ ಇರ್ಬೋದು ಈ ಜಾಗ, ಮತ್ತು ಇದಕ್ಕೆ ಅಡ್ಜಾಯ್ನಿಂಗ್ ಏರಿಯಾಸ್, ಈ ಒಂದು ಸುತ್ತಮುತ್ತ ಏರಿಯಾಸ್, ಮತ್ತು ವೆಸ್ಟರ್ನ್ ಪಂಜಾಬ್ ಮತ್ತು ಹರಿಯಾಣ ಇವೆಲ್ಲ ಕೂಡ ಈ ಒಂದು ಜಾಗಕ್ಕೆ ಬರುತ್ತೆ. ನಾರ್ತ್ ಆಫ್ ಜಸ್ಕಾರ್ ರೇಂಜ್ ಆ್ಯಂಡ್ ದಿ ರೈನ್ ಶ್ಯಾಡೋ ಏರಿಯಾಸ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಜೊತೆಗೆ ಈ ರೈನ್ ಶ್ಯಾಡೋ ಏರಿಯಾಸ್ ಅಂತ ನಾನು ಏನು ಹೇಳಿದೆ ಮೊದಲು, ಆ ರೀಜನಲ್ಲೂ ಕೂಡ ಕಮ್ಮಿ ಮಳೆ ಆಗುವಂಥದ್ದು. ರೂಯ್ಲಿ ಇನ್ ದಿ ಜೈಸಲ್ಮೇರ್ ಆಫ್ ರಾಜಸ್ಥಾನ್ ರಿಸೀವ್ಸ್ ದಿ ಲೀಸ್ಟ್ ಅಮೌಂಟ್ ಆಫ್ ರೈನ್ಫಾಲ್. ನೋಡಿ, ಜೈಸಲ್ಮೇರ್ ಅಂತ ಒಂದು ಜಾಗ ಇದೆ ರಾಜಸ್ಥಾನಲ್ಲಿ. ಅಲ್ಲಿ ಒಂದು ವರ್ಷಕ್ಕೆ 8.3 ಸೆಂಟಿಮೀಟರ್ ಅಷ್ಟು ಮಾತ್ರ ಮಳೆ ಆಗೋದು. ಇದು ಡ್ರೈಯೆಸ್ಟ್ ರೀಜನ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಇದೆ ತುಂಬ ಕಮ್ಮಿ ಮಳೆ ಆಗುವಂಥ ರೀಜನ್ ಇಡೀ ಇಂಡಿಯಾದಲ್ಲಿ. ಏರಿಯಾಸ್ ವಿತ್ ಮೀಡಿಯಮ್ ರೈನ್ಫಾಲ್ 50 to 100 ಸೆಂಟಿಮೀಟರ್. ಅಂದರೆ ಎಲ್ಲೆಲ್ಲಿ 50ಇಂದ 100 ಸೆಂಟಿಮೀಟರ್ವರೆಗೂ ಮಳೆ ಆಗುತ್ತೆ ಅಂಥ ರೀಜನ್ನ ನಾವು ಮೀಡಿಯಮ್ ರೈನ್ಫಾಲ್ ರೀಜನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಎ ಲಾಂಗ್ ಬೆಲ್ಟ್ ಎಕ್ಸ್ಟೆಂಡಿಂಗ್ ಫ್ರಮ್ ನಾರ್ತನ್ ಪಂಜಾಬ್ ಟು ದಿ ಕೇಪ್ ಆಫ್ ಕನ್ಯಾಕುಮಾರಿ. ಈ ಜಾಗ ಇಲ್ಲಿಂದ ಇಲ್ಲಿವರೆಗೂ ಅಂತ ನೋಡ್ಬೋದು. ಈ ಥರ ಜಾಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ. ಅಂದರೆ ಮೀಡಿಯಮ್ ರೈನ್ಫಾಲ್ ಆಗೋವಂಥ ರೀಜನ್ ಇದು. ಇಟ್ ಈಸ್ ಬ್ರಾಡರ್ ಇನ್ ದಿ ನಾರ್ತ್ ಆ್ಯಂಡ್ ನ್ಯಾರೋವರ್ ಇನ್ ದಿ ಪೆನಿನ್ಸುಲಾರ್ ಇಂಡಿಯಾ ಬಿಟ್ವೀನ್ ದಿ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ದಿ ಈಸ್ಟರ್ನ್ ಘಾಟ್ಸ್. ನೋಡಿರಿ ಇಲ್ಲಿ ಯಾವ ಥರ ಬಂದಿದೆ. ಇಲ್ಲಿ ಫುಲ್ಲೆಲ್ಲ ಚಿಕ್ಕ ಜಾಗ ಇದೆ ಇಲ್ಲಿ, ಮತ್ತು ಇಲ್ಲಿ ಬರ್ತಾ ಬರ್ತಾ ಅಗಲ ಜಾಸ್ತಿ ಆಗಿದೆ, ಮತ್ತು ಇಲ್ಲಿ ಬರ್ತಾ ಬರ್ತಾ ಒಂಥರ ಜಾಯಿನ್ ಆಗಿದೆ ಟ್ರಯಾಂಗಲ್ ಶೇಪಲ್ಲಿ. ಹೆವಿ ರೈನ್ಫಾಲ್ ಏರಿಯಾಸ್ 100 to 250 ಸೆಂಟಿಮೀಟರ್. ಎಲ್ಲೆಲ್ಲಿ ಮಳೆ 100 ಸೆಂಟಿಮೀಟರ್ಗಿಂತ ಜಾಸ್ತಿ ಆಗುತ್ತೆ ಅದೆಲ್ಲ ಕೂಡ ಹೆವಿ ರೈನ್ಫಾಲ್ ಏರಿಯಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಫೌಂಡ್ ಇನ್ 4 ಸಪ್ರೇಟ್ ಬೆಲ್ಟ್ಸ್. ಇದು 4 ಸಪ್ರೇಟ್ ಬೆಲ್ಟ್ಸಲ್ಲಿ ನಮಗೆ 4 ಜಾಗಗಳಲ್ಲಿ ನಾವು ಇದನ್ನು ನೋಡ್ಬೋದು. ಒಂದು ಬಂದು ಈ ನ್ಯಾರೋ ಬೆಲ್ಟ್ ಇನ್ ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ ಬೆಟ್ಟಗಳೇನಿದೆ ನೋಡಿ, ಈ ಡಾರ್ಕ್ ಇರೋದಲ್ಲ, ಇದು ಆಮೇಲೆ ಬರುತ್ತೆ. ಇಲ್ಲಿ ಸಣ್ಣಗೆ ಸ್ಲ್ಯಾಂಟೆಡ್ ಲೈನ್ಸ್ ಇದೆಯಲ್ಲ, ಈ ಜಾಗ ಸಣ್ಣಗೆ ಈ ಜಾಗ ಇದು. ಇಲ್ಲಿ ಕೂಡ ಹೆವಿ ಮಳೆ ಆಗುವಂಥದ್ದು. ಎ ಬೆಲ್ಟ್ ಫ್ರಮ್ ಜಮ್ಮು ಹಿಲ್ಸ್ ಥ್ರೂ ಹಿಮಾಚಲ್ ಪ್ರದೇಶ್, ನಾರ್ತನ್ ಉತ್ತರ ಪ್ರದೇಶ್, ಬಿಹಾರ್ ಆ್ಯಂಡ್ ವೆಸ್ಟ್ ಬೆಂಗಾಲ್. ಅಂದರೆ ಇನ್ನೊಂದು ಬೆಲ್ಟ್ ಏನಿದೆ, ಈ ಜಾಗ ಏನಿದೆ ಇದಿಷ್ಟು, ಈ ಸ್ಲ್ಯಾಂಟೆಡ್ ಲೈನ್ಸ್ ಇರೋದು ಇದಿಷ್ಟು, ಇಲ್ಲೂ ಕೂಡ ಹೆವಿ ಮಳೆ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ನಾರ್ತ್ ಈಸ್ಟರ್ನ್ ಇಂಡಿಯಾ. ಅಂದರೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಈ ಜಾಗ ಏನು ಕಾಣಿಸ್ತಾ ಇದೆ, ಈ ಜಾಗದಲ್ಲಿ ಮೌಸಿನ್ ರ್ಯಾಮ್ ಲೊಕೇಟೆಡ್ ಇನ್ ದಿಸ್ ಝೋನ್ ಗೆಟ್ಸ್ ದಿ ಹೆವಿಯೆಸ್ಟ್ ರೈನ್ಫಾಲ್. ಅಂದರೆ ಮೌಸಿನ್ ರ್ಯಾಮ್ ಅಂತ ಒಂದು ಜಾಗ ಇದೆ, ಇಲ್ಲಿ ತುಂಬ ಹೆವಿ ಮಳೆ ಆಗುತ್ತೆ ಇಡೀ ಇಂಡಿಯಾಗೆ ಕನ್ಸಿಡರ್ ಮಾಡಿದ್ರೆ. ನೆಕ್ಸ್ಟ್ ಬಂದು ವೆಸ್ಟ್ ಕೋಸ್ಟ್ ಆ್ಯಂಡ್ ದಿ ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟ್ ಕೋಸ್ಟ್ ಏನಿದೆ, ಕೋಸ್ಟಲ್ ರೀಜನ್, ಈ ಡಾರ್ಕ್ ಇದೆಯಲ್ಲ ಈ ಜಾಗ, ಅಂದರೆ ಇದು ಬೆಟ್ಟಗಳಲ್ಲ, ಬೆಟ್ಟಗಳ ಪಕ್ಕದಲ್ಲಿರೋವಂಥ ಜಾಗ. ಓಕೆ, ಕೋಸ್ಟಲ್ ರೀಜನ್ ಏನಿದೆ ಆ ಜಾಗ, ಇಲ್ಲೂ ಕೂಡ ಹೆವಿ ಮಳೆ ಆಗುವಂಥದ್ದು. ಇಲ್ಲಿಗೆ ಈ ಲೆಸನ್ ಫುಲ್ ಕಂಪ್ಲೀಟ್ ಆಗಿದೆ. ಕ್ಲಾಸ್ ವರ್ಕ್ಸ್ ಎಲ್ಲ ನೀವು ನಮ್ಮ ವೆಬ್ಸೈಟಲ್ಲಿ ನೋಡಿಕೊಂಡು ಬರ್ಕೊಳ್ಬೋದು. ಥ್ಯಾಂಕ್ ಯು, ಬಾಯ್.